Dear students, in the subject Banking Law and Practice, we are studying Unit 2, that is Banker and Customer Relationship. And in this unit, we are discussing about special relationship between banker and customer. In special relationship, next we have to study the fifth one is, that is garnishee order. Garnishee order means it is an order issued by the court to the banker to stop the payment of money belonging to a particular customer's account. Generally, court issues such an order on the request of creditor. When debtor fails to pay money to his creditor, then creditor comes to know that the debtor has an account in the bank. In such cases, creditor may apply to the court to issue a garnishee order on the debtor's banker. When this order is received, banker immediately suspends the transactions of the customer's account and banker cannot make any payment. ಗಾರ್ನಿಷಿ ಆದೇಶ ಎಂದರೆ ನಿರ್ದಿಷ್ಟಪಡಿಸಿದ ಗ್ರಾಹಕನ ಖಾತೆಯಲ್ಲಿ ಇರುವ ಜಮಾ ಹಣವನ್ನು ಮರುಪಾವತಿ ಮಾಡದಿರುವಂತೆ ಬ್ಯಾಂಕರ್ನೊಬ್ಬನಿಗೆ ನ್ಯಾಯಾಲಯ ಕೊಡುವ ಆದೇಶಕ್ಕೆ ಗಾರ್ನಿಷಿ ಆದೇಶ ಎನ್ನುವರು. ಇದು ಒಂದು ರೀತಿ ಪ್ರತಿಬಂಧಕ ಆದೇಶ ಅಥವಾ ಸ್ಟೇ ಆರ್ಡರ್ ಇದ್ದ ಹಾಗೆ. ಸಾಮಾನ್ಯವಾಗಿ ಸಾಲಿಗನು ನ್ಯಾಯಾಲಯಕ್ಕೆ ಮಾಡಿಕೊಂಡ ಮನವಿಯ ಆಧಾರದ ಮೇಲೆ ನ್ಯಾಯಾಲಯ ಗಾರ್ನಿಷಿ ಆದೇಶ ನೀಡುತ್ತದೆ. ಸಾಲಿಗನಿಗೆ ಕೊಡಬೇಕಾದ ಹಣವನ್ನು ವಾಪಸ್ಸು ಕೊಡಲು ಸಾಲಗಾರನು ವಿಫಲನಾದ ಸಂದರ್ಭದಲ್ಲಿ ಸಾಲಗಾರ ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ವಿಷಯ ಸಾಲಿಗನಿಗೆ ತಿಳಿದು ಬಂದಾಗ ಇಂಥ ಸಂದರ್ಭದಲ್ಲಿ ಸಾಲಿಗನು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ತನ್ನ ಸಾಲಗಾರ ಬ್ಯಾಂಕಿನಲ್ಲಿ ಹೊಂದಿರುವ ಖಾತೆಯಲ್ಲಿನ ಜಮಾ ಹಣವನ್ನು ಮರುಪಾವತಿ ಮಾಡದಿರುವಂತೆ ತಿಳಿಸುತ್ತಾನೆ. ಈ ರೀತಿ ಗಾರ್ನಿಷಿ ಆದೇಶವನ್ನು ಪಡೆದ ಮರುಕ್ಷಣದಲ್ಲಿಯೇ ಬ್ಯಾಂಕರ್ ಆ ನಿರ್ದಿಷ್ಟಪಡಿಸಿದ ಗ್ರಾಹಕನ ಖಾತೆಯ ವಹಿವಾಟುಗಳನ್ನೆಲ್ಲ ತಡೆಹಿಡಿಯುತ್ತಾನೆ ಮತ್ತು ಆ ಗ್ರಾಹಕನಿಗೆ ಯಾವುದೇ ಹಣ ಮರುಪಾವತಿ ಮಾಡುವುದಿಲ್ಲ. ಆದ್ದರಿಂದ ಗಾರ್ನಿಷಿ ಆದೇಶ ಅಂದರೆ ಖಾತೆಯಲ್ಲಿನ ಸಾಲಗಾರ ಗ್ರಾಹಕನ ಖಾತೆಯಲ್ಲಿನ ಹಣ ಮರುಪಾವತಿ ಮಾಡದಿರುವಂತೆ ಬ್ಯಾಂಕರನಿಗೆ ಇಲ್ಲಿ ನ್ಯಾಯಾಲಯದ ಮುಖಾಂತರ ಒಂದು ಲಭಿಸುವ ಒಂದು ಹಕ್ಕು ಆಗಿದೆ. ನೆಕ್ಸ್ಟ್, ನಂಬರ್ 6th relationship, special relationship is a right of appropriation. When a customer has 2 or more accounts in the bank and when money is paid by the customer to the banker but debtor does not make any specific instruction to which account this amount is credited, then banker can appropriate and apply the payment even to the time barred debts. So appropriation is a right primarily of the debtor and for his benefit. It means customer has first choice in appropriating the payment made by him to the banker. Usually the customer should make the appropriation at the time of making the payment. When customer does not give any instructions to the banker as to which account the money deposited is to be credited, when customer is having 2 or more accounts, then banker is also having the right of appropriation that he can make credit to any account
or any even for the time barred debts also. ರೈಟ್ ಆಫ್ ಅಪ್ರಾಪ್ರಿಯೇಷನ್ ಅಂದರೆ ಹಣ ವಿನಿಯೋಗದ ಹಕ್ಕು. ಗ್ರಾಹಕನೊಬ್ಬ ಬ್ಯಾಂಕಿನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಖಾತೆಗಳನ್ನು ಹೊಂದಿದಾಗ ಮತ್ತು ತನ್ನ ಹಣವನ್ನು ನಿರ್ದಿಷ್ಟ ಸೂಚನೆ ಇಲ್ಲದೆ ಯಾವ ಖಾತೆಗೆ ಜಮೆ ಮಾಡಬೇಕೆಂದು ನಿರ್ದಿಷ್ಟ ಸೂಚನೆ ಇಲ್ಲದೆ ಬ್ಯಾಂಕಿಗೆ ಜಮೆ ಮಾಡಿದ ಸಂದರ್ಭದಲ್ಲಿ ಬ್ಯಾಂಕರನು ಯಾವ ಖಾತೆಗೆ ಹಣವನ್ನು ಜಮೆ ತೆಗೆದುಕೊಳ್ಳಬೇಕೆಂಬುದು ಪ್ರಶ್ನೆಯಾಗುತ್ತದೆ. ಇಂಥ ಸಂದರ್ಭದಲ್ಲಿ ಈ ಹಣ ವಿನಿಯೋಗದ ಹಕ್ಕಿನ ಪ್ರಕಾರ ಬ್ಯಾಂಕರನು ಯಾವುದೇ ಖಾತೆಗೆ ಈ ಹಣವನ್ನು ಜಮೆ ತೆಗೆದುಕೊಳ್ಳಲು ಬರುತ್ತದೆ. ಅದೇ ರೀತಿ ಸಾಲಗಾರ ಗ್ರಾಹಕನೊಬ್ಬ ಬ್ಯಾಂಕಿನಲ್ಲಿ ವಿವಿಧ ಸಾಲಗಳನ್ನು ಹೊಂದಿದಾಗ ಮತ್ತು ಸಾಲದ ಖಾತೆಗೆ ಹಣವನ್ನು ಜಮೆ ಮಾಡಲು ಅಲ್ಲಿ ತುಂಬಿದಾಗ ಬ್ಯಾಂಕರನು ಅಥವಾ ಗ್ರಾಹಕನು ಯಾವ ಸಾಲದ ಖಾತೆಗೆ ಹಣವನ್ನು ಜಮೆ ತೆಗೆದುಕೊಳ್ಳಬೇಕೆಂದು ನಿರ್ದಿಷ್ಟ ಸೂಚನೆಯನ್ನು ಕೊಡದೇ ಇದ್ದಾಗ ಈ ಹಣ ವಿನಿಯೋಗದ ಹಕ್ಕಿನ ಪ್ರಕಾರ ಬ್ಯಾಂಕರನು ಯಾವುದೇ ಸಾಲದ ಖಾತೆಗೆ ಹಣವನ್ನು ಜಮೆ ತೆಗೆದುಕೊಳ್ಳಬಹುದಾಗಿದೆ. ಮೂಲತಃ ಹಣ ವಿನಿಯೋಗದ ಹಕ್ಕು ಸಾಲಗಾರನ ಲಾಭಕರ ಹಿತಕ್ಕಾಗಿ ಇರುವ ಹಕ್ಕು ಆಗಿದೆ. ತಾನು ಬ್ಯಾಂಕಿಗೆ ಮಾಡುವ ಮರುಪಾವತಿ ಹಣದ ವಿನಿಯೋಗದ ಹಕ್ಕಿನಲ್ಲಿ ಪ್ರಥಮ ಪ್ರಾಶಸ್ತ್ಯ ಸಾಲಗಾರ ಗ್ರಾಹಕನದು. ಅಂತೆಯೇ ಹಣವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡುವ ವೇಳೆಯಲ್ಲಿ ಸಾಲಗಾರ ಗ್ರಾಹಕ ಹಣ ಜಮಾವಣೆಗೆ ನಿರ್ದಿಷ್ಟ ಸೂಚನೆ ಕೊಡಬೇಕಾಗುತ್ತದೆ. ಇಲ್ಲದಿದ್ದರೆ ಬ್ಯಾಂಕರನು ಯಾವುದೇ ಖಾತೆಗೆ ತೆಗೆದುಕೊಳ್ಳಲು ಹಕ್ಕುಳ್ಳವನಾಗಿರುತ್ತಾರೆ. ನೆಕ್ಸ್ಟ್, seventh right which is available to the banker is banker's right to charge interest. The banker has an implied right to charge interest on loans and advances to customers. The right to charge interest may be expressed in the form of an agreement. Today, almost all bankers enter into an expressed agreement for charging interest on loans and also on outstanding balances. ಬ್ಯಾಂಕರ್ಸ್ ರೈಟ್ ಟು ಚಾರ್ಜ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ವಿಧಿಸುವ ಬ್ಯಾಂಕರನ ಹಕ್ಕು. ಗ್ರಾಹಕರಿಗೆ ಕೊಟ್ಟ ಸಾಲ ಮತ್ತು ಮುಂಗಡಗಳ ಮೇಲೆ ಬಡ್ಡಿ ಆಕರಿಸುವ ಹಕ್ಕು ಬ್ಯಾಂಕರನಿಗೆ ಅವ್ಯಕ್ತವಾಗಿ ಬಂದಿರುತ್ತದೆ. ಬಡ್ಡಿ ಆಕರಣೆಯ ಹಕ್ಕು ವ್ಯಕ್ತ ರೂಪದ ಒಪ್ಪಂದವೂ ಇರಬಹುದು. ಇತ್ತೀಚಿನ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಇದು ವ್ಯಕ್ತ ರೂಪದ ಒಪ್ಪಂದದಲ್ಲಿಯೂ ಇರುತ್ತದೆ. ಅಂದರೆ ಎಕ್ಸ್ಪ್ರೆಸ್ಡ್ ಅಗ್ರಿಮೆಂಟ್ ಎಂದು ಹೇಳುತ್ತೇವೆ. ಅಂದರೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. ಬಡ್ಡಿ ಆಕರಿಸುವ ಯಾವ ದರದಲ್ಲಿ ಬಡ್ಡಿಯನ್ನು ಆಕರಿಸಬೇಕೆಂಬುದು ಬ್ಯಾಂಕರ್ ಮತ್ತು ಗ್ರಾಹಕನ ನಡುವೆ ಅದು ಒಪ್ಪಂದ ಏರ್ಪಡುತ್ತದೆ ಇತ್ತೀಚಿನ ದಿನಗಳಲ್ಲಿ. ಉದಾಹರಣೆಗಾಗಿ ಸಾಲ ಮತ್ತು ವಸೂಲಿಯಾಗದ ಹುಂಡಿಗಳ ಮೇಲೆ ಬ್ಯಾಂಕರ್ ಬಡ್ಡಿ ಆಕರಣೆ ಮಾಡುವನು. ಸಾಮಾನ್ಯವಾಗಿ ಗ್ರಾಹಕನೊಬ್ಬನಿಗೆ ಸಾಲದ ಮೇಲೆ ಸರಳ ಬಡ್ಡಿಯನ್ನು ಆಕರಿಸಲಾಗುತ್ತದೆ. ರೂಢಿ ಮತ್ತು ನಿಯಮಗಳ ಅನುಸಾರವಾಗಿ ಗ್ರಾಹಕನು 3 ತಿಂಗಳಿಗೊಮ್ಮೆ ಬಡ್ಡಿ ಹಣ ಬ್ಯಾಂಕಿಗೆ ಪಾವತಿ ಮಾಡುವನು. ಹೀಗೆ ಪಾವತಿ ಮಾಡಲು ಗ್ರಾಹಕನು ತಪ್ಪಿದಾಗ ಆ ಬಡ್ಡಿ ಹಣ ಗ್ರಾಹಕನ ಅಸಲು ಹಣಕ್ಕೆ ಸೇರಿಸುತ್ತಾರೆ. ಹೀಗೆ ಮುಂದಿನ 3 ತಿಂಗಳ ನಂತರ ಬ್ಯಾಂಕರ್ ಗ್ರಾಹಕನ ಸಾಲದ ಮೇಲೆ ಬಡ್ಡಿ ವಿಧಿಸುತ್ತಾನೆ. ಈ ಸಾಲದ ಮೊತ್ತದಲ್ಲಿ ಹಿಂದಿನ 3 ತಿಂಗಳ ಸರಳ ಬಡ್ಡಿಯೂ ಕೂಡಿರುವುದರಿಂದ
ಇದರ ಮೇಲಿನ ಬಡ್ಡಿಯು ಚಕ್ರ ಬಡ್ಡಿಯಾಗುತ್ತದೆ. ಆದ್ದರಿಂದ ಬ್ಯಾಂಕರ್ ಸಾಲಗಾರನ ಕೊಡ್ತಕ್ಕ ಯಾವುದೇ ಸಾಲದ ಹಣಕ್ಕೆ ಅಥವಾ ಬರ್ತಕ್ಕ ಬಾಕಿ ಹಣಕ್ಕೆ ಬಡ್ಡಿ ವಿಧಿಸುವ ಹಕ್ಕನ್ನು ಹೊಂದಿರುತ್ತಾನೆ. ಇನ್ನುಳಿದ ಸ್ಪೆಷಲ್ ರಿಲೇಷನ್ಶಿಪ್ದಲ್ಲಿ ಬರುವಂಥ ಅಂಶಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ದಲ್ಲಿ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.